ತುಂಬ ಟೈಮಿಂದ ಕನ್ನಡ ಯೂಟ್ಯೂಬ್ ಪೇಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಫೈನಲಿ ಟೈಮ್ ಬಂದಿದೆ. ಯಾಕಂದರೆ ಇವತ್ತು ನನ್ನ ಲೈಫ್ನ ಸ್ಪೆಷಲ್ ಡೇ. ನಾನಿವತ್ತು ನನ್ನ ಫಸ್ಟ್ ಕಾರ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಲಾಸ್ಟ್ 2 ಇಯರ್ಸಿಂದ ನಾನು ಥಿಂಕ್ ಮಾಡ್ತಿದ್ದೆ, ಕಾರ್ ತಗೊಳ್ಬೇಕಾ ಬೇಡವಾ, ಈಗ ತಗೊಳ್ಳುವ ಮತ್ತೆ ತಗೊಳ್ಳುವ ಅಂತ. ಹಾಗಾಗಿ 2 ವರ್ಷ ಕಳೆದೋಯ್ತು. ಸೊ ಈ ವರ್ಷ ಏನಾಗ್ತದೆ ಮತ್ತೆ ನೋಡುವ. ಫಸ್ಟ್ ಕಾರ್ ತಗೊಳ್ಳುವ ಅಂತ ಸೀದಾ ಕಾರ್ ಬುಕ್ ಮಾಡಿ ಬಂದೆ. ಲಾಸ್ಟ್ ಫೆಬ್ರವರಿಗೆ ಹೋಗಿ ಬುಕ್ ಮಾಡಿ ಬಂದಿದ್ದೆ. ಮನೆಯಲ್ಲಿ ಯಾರಿಗೂ ಹೇಳಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ ನಾನು ಕಾರ್ ತಗೊಳ್ಳೋದು. ಈ ಸೋಷಿಯಲ್ ಮೀಡಿಯಾ ಜರ್ನಿ ಸ್ಟಾರ್ಟ್ ಮಾಡಿ ತುಂಬ ವರ್ಷ ಆಯಿತು. ಇದು ನನ್ನ ಫಸ್ಟ್ ಯೂಟ್ಯೂಬ್ ಪೇಜ್ ಅಲ್ಲ, ಇದು 4ನೇ ಯೂಟ್ಯೂಬ್ ಪೇಜ್. ಇದಕ್ಕಿಂತ ಮುಂಚೆನೂ ಒಂದು ಕನ್ನಡ ಪೇಜ್ ಮಾಡಿದ್ದೆ, ಆದರೆ ಆ ಪೇಜ್ ಅಲ್ಲಿ ನಾನು ಏನು ಮಾಡೋದು ಅಂತ ಡಿಸೈಡ್ ಮಾಡಿರಲಿಲ್ಲ. ಸೊ 1-2 ವ್ಲಾಗ್ಸ್ ಮಾಡಿ ಹಾಕಿದ್ದೆ. ಆ ಟೈಮಲ್ಲಿ ಅಷ್ಟು ರೀಚೆಲ್ಲ ಇರಲಿಲ್ಲ. ಮತ್ತು ನನ್ನ ಫೀಲ್ಡೇ ಅದೆಲ್ಲ ಆಗಿತ್ತು. ಲೈಕ್ ಟ್ರಾವೆಲ್ ವ್ಲಾಗ್ಸ್ ಎಲ್ಲ ನಂಗೆ ಅಷ್ಟು ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದರೆ ನಾನು ಫಿಟ್ನೆಸ್ ಫೀಲ್ಡಲ್ಲೇ ಇರೋದು. ಸೊ ಈ ಸಲ ಈ ಪೇಜಲ್ಲಿ ನಾನು ಫಿಟ್ನೆಸ್ ವೀಡಿಯೋಸೇ ಹಾಕಬೇಕು ಅಂತ ಇದ್ದೇನೆ. ಯಾಕಂದರೆ ಕನ್ನಡದಲ್ಲಿ ಅಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡೋರು ಯಾರೂ ಇಲ್ಲ. ಸೊ ನಾನು ಲೈಕ್ ಜನರಲ್ ಆಗಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಆ ಥರ ವೀಡಿಯೋಸ್ ಮಾಡಿ ಹಾಕುವಂತ ಇದ್ದೇನೆ. ಆಲ್ಮೋಸ್ಟ್ 8 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನನ್ನ ಹತ್ರ ಫಿಟ್ನೆಸ್ಸದ್ದು. ಆ್ಯಂಡ್ ತುಂಬ ಕಷ್ಟಪಟ್ಟು ನ್ಯಾಚುರಲ್ ಆಗಿ ಫಿಸಿಕ್ ಬಿಲ್ಡ್ ಮಾಡಿದ್ದೇನೆ. ಆ್ಯಂಡ್ ಈ ವರ್ಷ ಜೂನಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಕಾಂಪಿಟ್ಸ ಮಾಡ್ತಿದ್ದೇನೆ. ICN ಅಂತ ಒಂದು ಕಾಂಪಿಟೇಷನ್ ಇದೆ, ಐ ಕಾಂಪೀಟ್ ನ್ಯಾಚುರಲ್ ಅಂತ. ಅದರಲ್ಲಿ ಆಲ್ಮೋಸ್ಟ್ ನ್ಯಾಚುರಲ್ ಅಥ್ಲೆಟ್ಸ್ ಬರ್ತಾರೆ. ಸೊ ಅದಕ್ಕೆ ಅದರಲ್ಲಿ ಕಾಂಪೀಟ್ ಮಾಡುವ ಅಂತ ಡಿಸೈಡ್ ಮಾಡಿದ್ದೇನೆ. ಕಾರ್ ನಾನು ಸ್ಕೋಡಾ ಸ್ಲಾವಿಯಾ ಯಾಕೆ ಸೆಲೆಕ್ಟ್ ಮಾಡಿದ್ದಂದರೆ ನಂಗೆ ಅದರ ರೆಡ್ ಕಲರ್ ತುಂಬ ಇಷ್ಟ ಆಯಿತು. ನನ್ನನ್ನು ಫಸ್ಟ್ ವೀಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಈ ಐಫೋನಿಂದ. ಇದು ನನ್ನ ಫಸ್ಟ್ ಐಫೋನ್. ಆಗ ನಾನು EMI ಮಾಡಿ ತಗೊಂಡಿದ್ದೆ ಇದನ್ನು ತಗೊಳ್ಳಿಕ್ಕೂ ತುಂಬ ಕಷ್ಟಪಟ್ಟಿದ್ದೆ. iPhone SE 2nd ಜನರೇಷನ್. ಆ್ಯಂಡ್ ಈಗ ನನಗೆ ಇದೇ ಸೇಮ್ ಕಲರದ್ದು ಕಾರ್ ಬೇಕಿತ್ತು, ಯಾಕಂದರೆ ಇದು ನನ್ನ ಲಕ್ಕಿ ಫೋನ್. ಸೊ ಯಾವ ಬ್ರ್ಯಾಂಡಲ್ಲಿ ಆ ರೆಡ್ ಕಲರ್ ಇದೆ ಅಂತ ನೋಡ್ಲಿಕ್ಕೆ ಹೋದರೆ ಯಾವ ಬ್ರ್ಯಾಂಡಲ್ಲೂ ಸಿಗಲಿಲ್ಲ. ಕೊನೆಗೆ ಸ್ಕೋಡಾ ಶೋರೂಮಿಗೆ ಹೋದೆ, ಅಲ್ಲಿ ಬೇರೆ ಕಾರ್ ನೋಡ್ತಿದ್ದೆ. ಆದರೆ ನನಗೆ ಈ ಸ್ಲಾವಿಯದ್ದು ರೆಡ್ ಕಲರ್ ತುಂಬ ಇಷ್ಟ ಆಯಿತು. ಅದಕ್ಕೆ ಅದನ್ನೇ ಬುಕ್ ಮಾಡಿ ಬಂದೆ. ಫೆಬ್ರವರಿಯಲ್ಲಿ ಬುಕ್ ಮಾಡಿದ್ದೆ. ಈಗ 1 ಮಂತ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇವತ್ತು ನನ್ನ ಕಾರ್ ಡೆಲಿವರಿ ಇದೆ. ನನಗೆ ಕಾರ್ ಡ್ರೈವಿಂಗ್ ಸಹ ಮುಂಚೆ ಅಷ್ಟು ಬರ್ತಿರಲಿಲ್ಲ, ಯಾಕಂದರೆ ಮನೇಲಿ ಕಾರ್ ಇರಲಿಲ್ಲ. ಇದು ನಮ್ಮ ಮನೆಯ ಫಸ್ಟ್ ಕಾರ್. ಆ್ಯಂಡ್ ಈಗ ನನಗೆ ಸ್ವಲ್ಪ ಡ್ರೈವಿಂಗ್ ಬರ್ತದೆ. ಚಿರಾಗ್ನ ಹತ್ರ ಕಾರ್ ಇತ್ತು. ಆ ಕಾರಲ್ಲಿ ನಾನು ಮತ್ತು ಅವ ತುಂಬ ಡ್ರೈವಿಂಗ್ ಕಲ್ತಿದ್ವಿ. ಆಲ್ಮೋಸ್ಟ್ ಕಲಿಸಿದ್ದಾನೆ, ಆದರೆ ನನ್ನ ಹತ್ರ ಕಾರ್ ಇಲ್ಲ. ಸೊ ನಂಗೆ ಅಷ್ಟು ಬಿಡ್ಲಿಕ್ಕೆ ಬರ್ತಿರಲಿಲ್ಲ. ಇವತ್ತು ಫಸ್ಟ್ ನನ್ನ ಕಾರ್ ತಗೊಂಡು ಅದನ್ನೇ ಡ್ರೈವ್ ಮಾಡುವಂತಿದ್ದೇನೆ. ಈಗ ಲೈಕ್ ನಾನು ಕಾಂಪಿಟೇಷನ್ ಮಾಡ್ತಿರೋದ್ರಿಂದ ನಂದು 30 ಡೇಸ್ ಪ್ರೆಪ್ ಕಂಪ್ಲೀಟ್ ಆಗಿದೆ. ನಾನು ನಿಮಗೊಂದು ಫಿಸಿಕ್ ಅಪ್ಡೇಟ್ಸ ಕೊಡ್ತೇನೆ. ನನ್ನ ಫಿಸಿಕ್ ಈಗ ತುಂಬ ಬೆಟರ್ ಆಗಿದೆ. ಮುಂಚೆ ಅಪ್ಪರ್ ಬಾಡಿ ಮೇಲೆ ಫೋಕಸ್ ಮಾಡ್ತಿದ್ದೆ ಜಾಸ್ತಿ, ಯಾಕಂದರೆ ನಾನು ಮೆನ್ಸ್ ಫಿಸಿಕಲಿ ಕಾಂಪೀಟ್ ಮಾಡ್ತಿದ್ದೆ. ಆಗ ಲೋವರ್ ಬಾಡಿ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಅದೊಂದು ರಿಗ್ರೆಟ್ ಇದೆ ನನಗೆ. ಅದಕ್ಕೆ ಲಾಸ್ಟ್ 2 ಇಯರ್ಸಿಂದ ನಾನು ಎಷ್ಟಾಗ್ತದೆ ಅಷ್ಟು ಹಾರ್ಡಾಗಿ ಪುಷ್ ಮಾಡಿದ್ದೇನೆ ಲೆಗ್ಸ್ ಬಿಲ್ಡ್ ಮಾಡಲಿಕ್ಕೆ. ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ಲೆಗ್ಸ್. ಆ್ಯಂಡ್ ನಾನು ಈ ಸಲ ಮೆನ್ಸ್ ಫಿಸಿಕ್ ಅಲ್ಲ, ಕ್ಲಾಸಿಕ್ ಫಿಸಿಕಲ್ಲಿ ಕಾಂಪೀಟ್ ಮಾಡುವಂತ ಇದ್ದೇನೆ. ಕ್ಲಾಸಿಕ್ ಫಿಸಿಕ್ ಅಂದರೆ ಲೈಕ್ ಲೆಗ್ಸ ತೋರಿಸ್ಲಿಕ್ಕೆ ಇರ್ತದೆ, ಮೆನ್ಸ್ ಫಿಸಿಕ್ ಅಂದರೆ ಅಪ್ಪರ್ ಬಾಡಿ ಮಾತ್ರ ಇರ್ತದೆ. ಆ್ಯಂಡ್ ಓವರಾಲ್ ಫಿಸಿಕ್ ಸ್ವಲ್ಪ ಇಂಪ್ರೂವ್ ಆಗಿದೆ ಈಗ ಮುಂಚೆಗಿಂತ. ಸೊ ಈಗ ಲೆಗ್ಸ್ ಹೇಗಾಗಿದೆ ಅಂತ ನೋಡುವ. ಕಟ್ ಸ್ಟಾರ್ಟ್ ಮಾಡಿ ಈಗ ಬರೀ 30 ಡೇಸ್ ಆದದಷ್ಟೇ, ಇನ್ನೂ ತುಂಬ ಡೇಸ್ ಬಾಕಿ ಇದೆ. ಕ್ಲಾಸಿಕ್ ಫ್ರಂಟ್ ಡಬಲ್ ಬೈಸೆಪ್ಸ್, ವ್ಯಾಕ್ಯೂಮ್ ಪೋಸಿಂಗ್ ಇನ್ನೂ ಪ್ರಾಕ್ಟೀಸ್ ಮಾಡಿ ಸರಿ ಆಗ್ತದೆ. ಸೈಡ್ ಚೆಸ್ಟ್, ಬ್ಯಾಕ್ ಡಬಲ್ ಬೈಸೆಪ್ಸ್. ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಈಗ 12.5 ಇದೆ. ಬಾಡಿ ವೆಯ್ಟ್ 73.3 kg. ಲ್ಯಾಟ್ ಸ್ಪ್ರೆಡ್, ಫ್ರಂಟ್ ಲ್ಯಾಟ್ ಸ್ಪ್ರೆಡ್, ಅಬ್ಡಾಮಿನಲ್ ಆ್ಯಂಡ್ ಥೈಸ್. ಕಾಂಪಿಟೇಷನ್ಗೆ ಇನ್ನೂ 80 ಡೇಸ್ ಬಾಕಿ ಇದೆ. ಡೇಟ್ ಇನ್ನೂ ಅನೌನ್ಸ್ ಆಗಲಿಲ್ಲ, ಆದಮೇಲೆ ಹೇಳ್ತೇನೆ. ಫ್ರಂಟ್ ಡಬಲ್ ಬೈಸೆಪ್ಸ್. ನ್ಯಾಚುರಲ್ ಬಾಡಿ ಬಿಲ್ಡಿಂಗಲ್ಲಿ ಹೇಗೆಂದರೆ ಸ್ಟಾರ್ಟಿಂಗಲ್ಲಿ 1-2-3 ವರ್ಷ ಒಳ್ಳೆ ಮಸಲ್ ಗೇನ್ ಆಗ್ತದೆ. ಅದಾದಮೇಲೆ ನೀವು ಎಷ್ಟು ಕಷ್ಟಪಟ್ಟರು ಮಸಲ್ ಬರೋದೇ ಇಲ್ಲ. ಸೊ ವರ್ಷಕ್ಕೆ 1 kg, ಅರ್ಧ kg ಇಷ್ಟೇ ಗೇನ್ ಆಗೋದು. ಆ್ಯಂಡ್ ಅದು ಮಾಡಲಿಕ್ಕೆ ತುಂಬ ಪೇಷನ್ಸ್ ಬೇಕು, ಕನ್ಸಿಸ್ಟೆನ್ಸಿ ಬೇಕು, ಡೆಡಿಕೇಶನ್ ಬೇಕು. ಇಲ್ಲದಿದ್ದರೆ ಬಾಡಿ ಆಗೋದಿಲ್ಲ. ನಾನು ಲೈಕ್ ಕಳೆದ ಒಂದು 4 ವರ್ಷದಿಂದ ಇದರ ಹಿಂದೆ ಬಿದ್ದಿದ್ದೇನೆ. ಏನಾದರೂ ಆಗಲಿ ಒಳ್ಳೆ ಫಿಸಿಕ್ ಬಿಲ್ಡ್ ಮಾಡಬೇಕು ಅಂತ. ಫಸ್ಟ್ ಕಟ್ ಮಾಡಿದ್ದೆ, ಆದರೆ ಆಗ ಮಸಲ್ ಅಷ್ಟು ಮೆಚ್ಯೂರ್ ಇರಲಿಲ್ಲ ಮತ್ತು ಬಾಡಿ ಅಷ್ಟು ಒಳ್ಳೆ ಇರಲಿಲ್ಲ. ಹಾಗಾಗಿ ಆ ಕಾಂಪಿಟೇಷನಲ್ಲಿ ನನಗೆ ಸೆಕೆಂಡ್ ಸಿಕ್ಕಿತ್ತು. ಈ ಸಲ
ಏನಾದರೂ ಆಗಲಿ ನನ್ನ ಹತ್ರ ಎಷ್ಟಿದೆ ಅದೆಲ್ಲ ಕೊಡ್ತಾ ಇದ್ದೀನಿ ಈ ಪ್ರೆಪ್ಪಿಗೆ. ಅಂದರೆ 100% ಕೊಟ್ಟು ಒಂದು ಬೆಸ್ಟ್ ಫಿಸಿಕ್ ಅಚೀವ್ ಮಾಡುವಂತ ಇದ್ದೇನೆ. ನೋಡುವ ಏನಾಗ್ತದಂತ. ಲೈಕ್ ನಾನು ನನ್ನ ಸೈಡಿಂದ 100% ಕೊಡ್ತೇನೆ, ಮತ್ತು ಎಲ್ಲ ದೇವ್ರಿಗೆ ಬಿಟ್ಟದ್ದು. ಕಾರ್ ನಾನು ನಿಮಗೆ ಶೋರೂಮ್ಗೆ ಹೋಗಿ ತೋರಿಸ್ತೇನೆ. ಸೊ ಲೆಟ್ಸ್ ಗೋ. ಕಾರ್ ಡೆಲಿವರಿ ಇದ್ದದ್ದು ಮಂಡೇ, ಆದರೆ ನನ್ನ ಹತ್ರ ಜಾಸ್ತಿ ಟೈಮ್ ಇರಲಿಲ್ಲ. ಆದಷ್ಟು ಬೇಗ ನಾನು ಕಾರ್ ತಗೊಂಡು ಬ್ಯಾಂಗ್ಳೂರಿಗೆ ವಾಪಸ್ ಹೋಗುವಂತ ಇದ್ದೆ. ಅದಕ್ಕೆ ಸಂಡೇ ಶೋರೂಮ್ ಕ್ಲೋಸ್ ಇದ್ರು. ಶೋರೂಮ್ ಅವ್ರ ಹತ್ರ ಸ್ವಲ್ಪ ಮಾತಾಡಿ ಸಂಡೇನೇ ಡೆಲಿವರಿ ಡೇಟ್ ಫಿಕ್ಸ್ ಮಾಡಿದೆ. ಕಾರ್ ತಗೊಳ್ಳಿಕ್ಕೆ ಇಷ್ಟು ಸೈನ್ ಹಾಕ್ಲಿಕ್ಕೆ ಇರ್ತದಂತ ಇವತ್ತೇ ಗೊತ್ತಾದದ್ದು. ಸ್ಟಾರ್ಟಿಂಗ್ ಒಂದು 5 ನಿಮಿಷ ನನಗೆ ಒಂದು 20-30 ಸೈನ್ ಹಾಕ್ಲಿಕ್ಕಿತ್ತು. ಸ್ಟಾರ್ಟಿಂಗ್ ನನಗೆ ಬ್ಯಾಂಕಲ್ಲಿ ಲೋನ್ ಸಿಕ್ಕಿರಲಿಲ್ಲ, ಯಾಕಂದರೆ ನಾನು ಲೈಫಲ್ಲಿ ಇಲ್ಲಿ ತನಕ ಯಾವ ಲೋನ್ ಸಹ ಮಾಡಲಿಲ್ಲ. ನನ್ನ ಕ್ರೆಡಿಟ್ ಸ್ಕೋರ್ -1 ಮತ್ತು ಕೊನೆಗೆ ಲಾಸ್ಟ್ 2 ಇಯರ್ಸ್ ಟ್ಯಾಕ್ಸ್ ಫೈಲ್ ಮಾಡಿ ಡೀಟೇಲ್ ತೋರಿಸಿದ ಮೇಲೆ ಬ್ಯಾಂಕಲ್ಲಿ ಲೋನ್ ಸಿಕ್ತು. ಬ್ಯಾಂಕಲ್ಲೂ ಅಷ್ಟೇ ಲೋನ್ ಸಿಗಬೇಕಾದ್ರೆ ಒಂದು 50-100 ಸೈನ್ ಹಾಕ್ಲಿಕ್ಕಿತ್ತು. ಸೈನ್ ಎಲ್ಲ ಹಾಕಿ ಆದಮೇಲೆ ಕೇಕ್ ಕಟ್ಟಿಂಗ್ ಮತ್ತು ಕಾರ್ ರಿವೀಲ್ ಮಾಡಲಿಕ್ಕಿತ್ತು. ಇವತ್ತು ಸಂಡೇ ಆಗಿದ್ದರಿಂದ ನಮಗೆ ಶೋರೂಮ್ ಲೆಕ್ಕದಲ್ಲಿ ಕೇಕ್ ಎಲ್ಲ ಸಿಗಲಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಶೋರೂಮ್ ಬಂದಿತ್ತು. ನಮಗೋಸ್ಕರ ಓಪನ್ ಇಟ್ಟದಷ್ಟೇ. ಅದಕ್ಕೆ ಚಿರಾಗ್ನವ್ರು ಬರ್ತಾ ಕೇಕ್ ತಂದಿದ್ರು. ಕಾರ್ ರಿವೀಲ್ ಮಾಡಲಿಕ್ಕೆಲ್ಲ ರೆಡಿ ಆಯಿತು. ನೋಡುವ ಕಾರ್ ಹೇಗಿದೆ ಅಂತ. ಕಾರ್ ಬಂದುಬಿಟ್ಟು ಸ್ಕೋಡಾ ಸ್ಲಾವಿಯಾ ಮಾಂಟೆ ಕಾರ್ಲೋ ಎಡಿಷನ್. ಟಾಪ್ ಎಂಡದ್ದು ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇದೆ, ಮತ್ತು ಇದರಲ್ಲಿ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇದೆ. ಸೀಟ್ಸ್ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್. ನಾನು ಜೊತೆಗೆ ಇಲ್ಲಿ ಡ್ಯಾಶ್ ಕ್ಯಾಮ್ ಸಹ ಹಾಕಿದ್ದೇನೆ, ಯಾಕಂದರೆ ಬ್ಯಾಂಗ್ಳೂರಲ್ಲಿ ಕಾರ್ ಓಡಿಸುವಾಗ ಸ್ವಲ್ಪ ಡ್ಯಾಶ್ ಕ್ಯಾಮ್ ಎಲ್ಲ ಬೇಕಾಗ್ತದೆ. ಕಾರ್ ಬೇಗ ಬೇಕಿದ್ರೆ ವಿದೌಟ್ ನಂಬರ್ ಪ್ಲೇಟ್ ಸಹ ಡೆಲಿವರಿ ಕೊಡ್ತೇವೆ ಅಂತ ಹೇಳ್ತಿದ್ರು. ಆದರೆ ನಾನು ಉಡುಪಿಯಿಂದ ಬ್ಯಾಂಗ್ಳೂರಿಗೆ ಕಾರ್ ತೊಗೊಂಡು ಹೋಗ್ತಿರೋದ್ರಿಂದ ನಂಬರ್ ಪ್ಲೇಟ್ ಬೇಕಾಗ್ತದೆ. ಅದಕ್ಕೆ ನಾನು ನಂಬರ್ ಪ್ಲೇಟ್ ಹಾಕಿಸಿ ಕಾರ್ ಡೆಲಿವರಿ ತಗೊಂಡೆ. ಇಲ್ಲಿ ಉಡುಪಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೊಸ ಗಾಡಿ ತಗೊಂಡ್ಮೇಲೆ ವಾಹನ ಪೂಜೆ ಮಾಡಿಸಲಿಕ್ಕೆ ಆನೆಗುಡ್ಡೆ ವಿನಾಯಕ ಟೆಂಪಲಿಗೆ ಹೋಗ್ತಾರೆ. ಸೊ ನಾವು ಸಹ ಈಗ ಇಲ್ಲಿಂದ ಸೀದಾ ಆನೆಗುಡ್ಡೆ ವಿನಾಯಕ ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಪೂಜೆಗೆ ಹಣ್ಣು ಕಾಯಿ ತರಲಿಕ್ಕೆ ಹೋದಾಗ ಅಲ್ಲೇ ಗಾಡಿಯಲ್ಲಿ ಇಡ್ಲಿಕ್ಕೆ ಒಂದು ಚಿಕ್ಕ ಗಣೇಶನ ಮೂರ್ತಿ ಸಹ ತಗೊಂಡ್ವಿ. ಇವತ್ತು ನಾನು ಫಸ್ಟ್ ಟೈಮ್ ಆನೆಗುಡ್ಡೆ ಟೆಂಪಲಿಗೆ ಬಂದದ್ದು. ಗಾಡಿಯಲ್ಲಿ ಮೂರ್ತಿ ಇಟ್ಟಾದ್ಮೇಲೆ ಪೂಜೆ ಸ್ಟಾರ್ಟ್ ಆಯಿತು. ಇಲ್ಲಿ ಪೂಜೆಗೆ ಜಾಸ್ತಿ ಏನು ಪೇ ಮಾಡಲಿಕ್ಕಿಲ್ಲ, ಬರೀ ಟಿಕೆಟಿಗೆ 30 ರೂಪಾಯಿ ಪೇ ಮಾಡಲಿಕ್ಕಿತ್ತು ಅಷ್ಟೇ. ಭಟ್ರು ಪೂಜೆ ಮಾಡಿ ಕಾಯಿ ಕೊಟ್ಟರು. ಅದನ್ನು ಗಾಡಿಯದ್ದು ಇಂಜಿನ್, ಟಯರ್ ಮತ್ತು ಸ್ಟೇರಿಂಗಿಗೆ ತಾಗಿಸಿ ಅಲ್ಲೇ ಪಕ್ಕದಲ್ಲಿ ಒಂದು ಕಲ್ಲಿತ್ತು, ಅದರಲ್ಲಿ ಹೊಡಿಲಿಕ್ಕೆ ಹೇಳಿದರು. ಕಾಯಿ ಸ್ವಲ್ಪ ಮೆಲ್ಲ ಹೊಡಿಬೇಕಿತ್ತ ಅಂತ. ನಾವು ಜಿಮ್ ಹೋಗೋರಲ್ಲ, ಹಾಗಾಗಿ ಫೋರ್ಸ್ ಸ್ವಲ್ಪ ಜಾಸ್ತಿ ಆಯಿತು. ಪೂಜೆ ಎಲ್ಲ ಆದಮೇಲೆ ಕೊನೆಗೆ 4 ಟೈರ್ ಅಡಿಗೆ ಲಿಂಬೆ ಇಟ್ಟು ಅದರ ಮೇಲೆ ಗಾಡಿ ತೊಗೊಂಡು ಹೋಗ್ಲಿಕ್ಕಿತ್ತು. ಗಾಡಿ ಪೂಜೆ ಆದಮೇಲೆ ನಾವು ದೇವಸ್ಥಾನದೊಳಗೆ ಹೋಗಿ ದೇವರ ದರ್ಶನ ಮಾಡಿ ಕೈ ಮುಗಿದು ಹಣ್ಣು ಕಾಯಿ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು Q&A ಮಾಡುವ ಅಂತ ಇದ್ದೇನೆ. ನಿಮ್ಮದೇನಾದರೂ ಕ್ವಶನ್ ಇದ್ದರೆ ಕಮೆಂಟಲ್ಲಿ ಹಾಕಿಬಿಡಿ, ನಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೇನೆ. ಸೊ ಪುನಃ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.